ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾವು ನೋಡ್ರಿ ಎಲ್ಲರೂ ಸೇರಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಹೊಂಟಿವ್ರಿ ಯಾದಗಿರಿಗೆ. ಫಸ್ಟಿಗೆ ಚಾಲೋ ಐತೆ ನೋಡ್ರಿ ನಮ್ಮ ಫೋಟೋಶೂಟ. ಅದೇ ಜೋಶ್ನಾಗ ಹೋದೆ ನೋಡ್ರಿ ಟ್ರೈನ್ದಾಗ. ಟ್ರೈನ್ ಅಂತ ಫುಲ್ ಹೆವಿ ರೆಸ್ಟ್ ಐತ್ರಿ. ಅರ್ಧ ತಾಸು ಆದ್ಮೇಲೆ ಸೀಟ್ ಸಿಕ್ಕಿದ್ರಿ. ಇವ ನೋಡ್ರಿ ಹೆಂಗೆ ಕುಂತ ನಮ್ಮ ಸಲ್ಮಾನ್ ಖಾನ್, ನಮ್ಮ ಕ್ಲಾಸಿನ ಸಲ್ಮಾನ್ ಖಾನ್ ಅಂದ್ರೆ ಇವನೇ ನೋಡ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇವನೇ ನೋಡ್ರಿ ಅಣ್ಣ ನಮಗೆ ಸೀಟ್ ಬಿಟ್ಟು ಕೊಟ್ಟು ತ್ಯಾಗಮಯಿ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ವಾವ್ ಮುತ್ತ, ಸೋ ನೈಸ್. ವಾವ್ ಬ್ಯೂಟಿಫುಲ್. ಅದೇ ಜೋಶ್ನ ಬಂದು ಇಳಿದು ನೋಡ್ರಿ ಎಲ್ಲರೂ ಯಾದಗಿರಿಗೆ. ಸ್ನ್ಯಾಪ್ ಹಾಕೋರು ಸ್ನ್ಯಾಪ್ ಹಾಕಿದ್ರು. ನಾವಂತರೂ ಆಟೋ ಹೊಡೆದು ಹೊಂಟಿವಿ ನೋಡ್ರಿ ಯಾದಗಿರಿ ಸ್ಟೇಡಿಯಂ ಕಡೆಗೆ. ನಮ್ಮ ತಮ್ಮ ಒಂದು ಮಾತು ಹೇಳ್ತಾನೆ ಕೇಳ್ರಿ. ಬಂದು ಇಳಿದು ನೋಡ್ರಿ ಎಲ್ಲರೂ ಆಟೋದೊಂದು ಯಾದಗಿರಿ ಸ್ಟೇಡಿಯಂದಾಗ. ಹಾಡ ಆಡ್ಲಾಗತ್ತೀವಿ ಕೇಳ್ರಿ ಒಂದು. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಯಾವತ್ತು ಹೋಗ್ಬಾರ್ದು ರೀ. ನಮ್ಮ ಅಣ್ಣಗೆ ನೋಡಿದ್ರೆ ಒಂದು ಸಾಂಗ್ ನೆನಪುಂಟದ್ರಿ. ನಿಮಗೆ ಅದೇ ನೆನಪುಂಟದ ಗೊತ್ತು ಕೇಳ್ರಿ. ಅಣ್ಣ ನಮ್ಮ ಮನೆ ಬಾರ್ಕ್ ಇದೇ ಹಾಸ್ಟೆಲ್ ಬೇಕಾಗಿತ್ತೇನ್ರಿ. A few moments later. ರಾತ್ರಿ 11 ಆಗ್ಯದ್ರಿ. ಇವ್ರು ನೋಡ್ರಿ ಆಟ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿನ್ಗೇನ್ ಗೊತ್ತು ಪಸಿ ಬಾಣತನ ಸಮಾಚಾರ? ನಾಗರಿಕತೆ ಅಂದ್ರೆ ಸೊಂಟ ಬಡಿಸ್ಕೊಂಡು ಎದೆ ನಿಗರ್ಸ್ಕೊಂಡು ಹೊರಡ್ತಾರೆ. ನಿಂತಂದು ಅದೇನ್ ಮಾತು? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರೆ? ಯಾವನ್ರಿ ಅವನು? ಯೋನ್ ಅಂತ ಇಲ್ಲ ಎಲ್ಲೇ ಬಸ್ರಿ ಕೊನೆ ಬರೀ ಇಂಥದೆಯಾ ಅಷ್ಟೇ.